ಲಕ್ಷ್ಮೇಶ್ವರ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ರಾಜ್ಯ ಸರ್ಕಾರದ ಜಾರಿಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬಿಜೆಪಿ ಪ್ರತಿಭಟನೆಯ ಅಂಗವಾಗಿ ಪಟ್ಟಣದಲ್ಲಿ ಶಾಸಕ ಡಾ ಚಂದ್ರು ಲಮಾಣಿಯವರ ನೇತೃತ್ವದಲ್ಲಿ ಪ್ರತಿಭಟಿಸಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕ ವಿಧೇಯಕ 2025 ಜಾರಿಗೊಳಿಸಬಾರದು ಎಂದು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಡಾ ಚಂದ್ರು ಲಮಾಣಿಯವರು ಒಬ್ಬ ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ವಿಧೇಯಕವನ್ನು ಹಿಂಪಡೆಯಬೇಕು. ರಾಜ್ಯ ಸರ್ಕಾರ 2.5-3 ವರ್ಷ ಗತಿಸುತ್ತಾ ಬಂದರೂ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ. ರಾಜ್ಯದ ಅಭಿವೃದ್ಧಿ ಕಡೆ ಒಲವು ತೋರಬೇಕಾದ ರಾಜ್ಯ ಸರ್ಕಾರ ಕೇವಲ ತಮ್ಮ ಮನ ಇಚ್ಛೆ ಬಂದಂತೆ ಎಮರ್ಜೆನ್ಸಿ ಕಾಯ್ದೆಗಳನ್ನು ಜಾರಿ ಮಾಡಲು ಹೊರಟಿದೆ. ಇದನ್ನು ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಜಾರಿಗೊಳಿಸಬಾರದು ಎಂದರು. ಈ ಸಮಯದಲ್ಲಿ ಶಿರಹಟ್ಟಿ ಮಂಡಳದ ಅಧ್ಯಕ್ಷರಾದ ಸುನಿಲ ಮಹಾಂತ ಶೆಟ್ಟರ್, ಅನಿಲ್ ಮುಳಗುಂದ, ಎಂಆರ್ ಪಾಟೀಲ್, ಚಂಬಣ್ಣ ಬಾಳಿಕಾಯಿ, ನೀಲಪ್ಪ ಕರ್ಜ ಕಣ್ಣವರ, ಗಂಗಾಧರ ಮೆಣಸಿನಕಾಯಿ, ಅಶೋಕ್ ಶಿರಹಟ್ಟಿ, ರಮೇಶ ಹಾಳತೋಟದ, ಬಸವರಾಜ್ ಚಕ್ರಸಾಲಿ, ಮಾದೇವಪ್ಪ ಅಣ್ಣಿಗೇರಿ, ಸಿದ್ದನಗೌಡರು ಬೂಳ್ಳಿ, ಸಂತೋಷ್ ಜಾವೂರ್, ಪ್ರವೀಣ್ ಬೊಮಲೆ, ಶಕ್ತಿ ಕತ್ತಿ, ನವೀನ್ ಹಿರೇಂಧ, ವಿಜಯ ಕುಂಬಾರ್, ಹನುಮಂತ ಜಾಲಿಮರದ, ಪುಂಡಲಿಕ ಲಮಾಣಿ, ಜಾನು ಲಮಾಣಿ, ವೀರೇಶ್ ಸಾಸಲವಾಡ ಸೇರಿದಂತೆ ಎಲ್ಲ ಬಿಜೆಪಿ ಹಿರಿಯ ಮುಖಂಡರು, ಯುವಕರು, ಕಾರ್ಯಕರ್ತರು ಅಂದು ರಾಷ್ಟ್ರದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟದ್ದು ಓನ್ಲಿ ಕೆಲವರಿಗಷ್ಟೇ ಅಂತಲ್ಲ, ಇದು ಎಲ್ಲರಿಗೂ ಸಂಬಂಧಪಡ್ತದ. ನಾಳೆ ಪತ್ರಿಕಾ ಮಾಧ್ಯಮದವರು ಸಹಿತ ಏನಾದರೂ ಆರ್ಟಿಕಲ್ ಬರೆದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಸಹಿತ ಅದರಲ್ಲಿ ಇರುವಂಥದ್ದು. ಯಾವ ಒಬ್ಬ ವ್ಯಕ್ತಿ ಬಗ್ಗೆ, ಯಾವುದೋ ಒಂದು ಸರ್ಕಾರದ ಬಗ್ಗೆ, ಯಾವುದೋ ಒಂದು ಧರ್ಮದ ಬಗ್ಗೆ, ಇನ್ನು ಉಳಿದಂಥ ಬೇರೆ ಬೇರೆ ರೀತಿ ನೀವೇನಾದರೂ ಟೀಕೆ ಮಾಡಿದರೆ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಜೈಲಿಗೆ ಸೇರಿಸುವಂಥದ್ದನ್ನ ಆಲ್ರೆಡಿ ಕಾನೂನನ್ನ ಏನು ವಿಧಾನಸೌಧ ಮತ್ತು ಅಪ್ಪರ್ ಹೌಸಲ್ಲಿನೂ ಸಹಿತ ಪಾಸ್ ಪಡ್ಕೊಂಡಿದ್ದಾರೆ. ಅವತ್ತಿನ ದಿನ ವಿಧಾನಸೌಧದಲ್ಲಿ ಬಹಳ ವಿರೋಧ ಮಾಡಿದ್ರು ಸಹಿತ ಚರ್ಚೆಗೆ ಮಾಡಕ್ ಕೊಡ್ಲಾರ್ದೇ 2-3 ಜನಕ್ಕೆ ಚರ್ಚೆ ಮಾಡಕ್ ಕೊಟ್ಟು ಆಮೇಲೆ ಗದ್ದಲವನ್ನು ಹಚ್ಚಿ ಬೇರೆ ರೀತಿಯಿಂದ ಗದ್ದಲವನ್ನು ಹಚ್ಚಿ ಪಾಸ್ ಮಾಡಿಕೊಂಡಿರುವಂಥದ್ದನ್ನ ತಾವೆಲ್ಲ ನೋಡಿದ್ದೀರಿ. ಮುಂದಿನ ದಿನಮಾನದಲ್ಲಿ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು, ವಾಕ್ ಸ್ವಾತಂತ್ರ್ಯವನ್ನು ಕಳ್ಕೊತದ. ಮುಂದಿನ ದಿನಮಾನದಲ್ಲಿ ಇವರಿಗೆ ಈ ಸರ್ಕಾರದ ವಿರುದ್ಧ ಏನು ಅಭಿವೃದ್ಧಿ ಕಾಣದೆ ಇವತ್ತು ಸರ್ಕಾರ 2.5 ವರ್ಷ 3 ವರ್ಷ ಆಗಕ್ಕೆ ಬಂದಿದೆ. ಇವತ್ತುವರೆಗೂ ಸಹಿತ ಇಡೀ ರಾಜ್ಯದಲ್ಲಿ ಏನೇನು ಪರಿಸ್ಥಿತಿ ಇದೆ ನಿಮ್ಗೆ ಗೊತ್ತಿದೆ. ಯಾವ ರಸ್ತೆನೂ ಆಗಲಿಲ್ಲ, ಇಡೀ ರಾಜ್ಯದಲ್ಲಿ ಯಾವ ಒಂದು ಅಭಿವೃದ್ಧಿ ಕಾರ್ಯನೂ ಸಹಿತ ಆಗ್ತಿಲ್ಲ. ಇದನ್ನ ಪ್ರಶ್ನೆ ಮಾಡಿದವರಿಗೆ ಕೇಸ್ಗಳು ಹಾಕ್ಬೇಕನ್ನೋ ಒಂದು ವಿಧೇಯಕವನ್ನ ಇವತ್ತು ಈ ಸರ್ಕಾರ ತಂದಿದೆ. ಹಾಗಾಗಿ ಈ ಸರ್ಕಾರ ತಂದಿರುವಂತಹ ವಿಧೇಯಕವನ್ನ ರಾಜ್ಯಪಾಲರ ಮಟ್ಟದಲ್ಲಿ ಇದು ಸೈನ್ ಆಗಬಾರ್ದು ಅಂತೇಳಿ ಒಂದು ಎಲ್ಲ ಮಂಡಲದಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮನವಿಯನ್ನು ಕೊಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನ, ವಾಕ್ ಸ್ವಾತಂತ್ರ್ಯವನ್ನ ತಗೊಂಡ್ರಂದ್ರೆ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧವಾಗಿ ಎಲ್ಲಾ ಕಡೆನೂ ಸಹಿತ ಹೋರಾಟವನ್ನ ಮಾಡ್ತದೆ. ಇವತ್ತು ಅವರಿಗೆ ಎಚ್ಚರಿಕೆಯನ್ನ ಒಂದು ಕೊಡ್ತಾ ಇದ್ದೀವಿ. ಇದನ್ನ ಹಿಂಪಡಿಬೇಕು. ಏನು ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತ ಏನು ವಾಕ್ ಸ್ವಾತಂತ್ರ್ಯ ಇದೆ, ಇದು ಏನು 1901ರಲ್ಲಿ ಬರುವಂತದ್ದು. ಇದನ್ನ ತಗೊಂಡ್ಬಿಟ್ರೆ ಬಹುಶಃ ಯಾರಿಗೇನು ಕೇಳದೆ ಇರುವಂತ ಪರಿಸ್ಥಿತಿ ಬರ್ತದ. ನಾಳೆ ಇದರಿಂದ ಜನರು ಸಹಿತ ಬೆಚ್ಚಿಗೆ ಬೀಳುವಂತ ಪರಿಸ್ಥಿತಿ ಬರ್ತದ. ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಧೇಯಕವನ್ನ ಹಿಂಪಡಿಬೇಕು. ಏನು ವಾಕ್ ಸ್ವಾತಂತ್ರ್ಯ ಇವತ್ತು ಇಡೀ ದೇಶದಲ್ಲಿ ನಮಗೇನು ಮೂಲಭೂತ ಸೌಕರ್ಯ ಬೇಕು ಎಲ್ಲವನ್ನು ಸಹಿತ ಕೇಳುವಂತ ಹಕ್ಕು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕು. ಇಲ್ಲ ಅದನ್ನೇನಾದ್ರೂ ವಿಧೇಯಕವನ್ನ ಮುಂದಿನ ದಿನಮಾನದಲ್ಲಿ ನೀವು ಜಾರಿಗೆ ಮಾಡಿದ್ರೆ ಮುಂದೆ ಈ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒಂದು ವಿರೋಧ ಮತ್ತು ಅದರದೇ ಆದಂತಹ ಹೋರಾಟಗಳು ಪ್ರಾರಂಭ ಆಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಈ ಒಂದು ಮನವಿ ಕೊಡ್ಲಿಕ್ಕೆ ಬಂದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮಗೆಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.